ಹಲೋ ನಮಸ್ಕಾರ, ದಿಸ್ ಇಸ್ ರಮೇಶ್ ಫರ್ ಈ ದಿನ. ಇವತ್ತಿಂದು ಬಿಫೋರ್ ಗೆಟಿಂಗ್ ಆನ್ ಟು ಮೈ ಟಾಪಿಕ್, ನಾವು ಒಂದು ಸ್ವಲ್ಪ ವಿ ವಿಲ್ ಲುಕ್ ಅಟ್ ದ ಕ್ಯಾಪಿಟಲ್ ಮಾರ್ಕೆಟ್ಸ್ ನೋಡ್ಕೊಂಡು ಬರೋಣ. ಸೊ ಮಾರ್ಕೆಟ್ಸ್ ಆ್ಯಕ್ಚುಲಿ ಇವತ್ತು ಟುಡೇ ಇಸ್ ಡಿಸೆಂಬರ್ 12th. ಸೊ ಇವತ್ತು ಕ್ಲೋಸ್ ಆಗಿದ್ದು 26,030 ಕ್ಲೋಸ್ ಆಗಿದೆ. ಒಂದು ಚಿಕ್ಕ ರ್ಯಾಲಿ ತೊಗೊಂಡಿದೆ ನಿನ್ನೆ ಮತ್ತು ಮೊನ್ನೆ 2 ದಿನನೂ. ಇದು ಟಿಪಿಕಲಿ ನೋಡ್ಕೊಂಡು ಬಂದರೆ ಆ್ಯಕ್ಚುಲಿ ದ ಸ್ಟಾಕ್ ಮಾರ್ಕೆಟ್ಸ್ ಯೂಶಲಿ ಗಿವ್ಸ್ ಬಿಟ್ವೀನ್ 8 to 10 to 12% ರಿಟರ್ನ್ಸ್ ಅಂತ ಹೇಳಿ ಅದೇ ಇದಿರೋದು. ಬಟ್ ಆದರೆ ಇನ್ ದ ಪಾಸ್ಟ್ 1 year ಆ್ಯಕ್ಚುಲಿ ಇದು ಏನು ರಿಟರ್ನ್ಸ್ ಕೊಟ್ಟೇ ಇಲ್ಲ ಇಂಡಿಯನ್ ಮಾರ್ಕೆಟ್ಸ್ ಎಸ್ಪೆಷಲಿ. ಸೊ ಯಾಕಂದರೆ ಇಫ್ ಯು ಲುಕ್ ಅಟ್ ಸೆಪ್ಟೆಂಬರ್ 2024 ನೋಡಿದ್ರೆ ಇಟ್ ವಾಸ್ 26,300 ತನಕ ಹೋಗಿತ್ತು. ಅದಾದಮೇಲಿಂದ ಆ್ಯಕ್ಚುಲಿ ಅಕ್ಟೋಬರಿಂದ ಇಟ್ ಸ್ಟಾರ್ಟೆಡ್ ದೆರ್ ವಾಸ್ ಎ ಫಾಲ್. ಸೊ ಇಟ್ ವೆಂಟ್ ಅಪ್ ಟು ಆಲ್ಮೋಸ್ಟ್ 21,700 ಲೆವೆಲ್ಸ್ ತನಕ ಟಚ್ ಮಾಡಿಬಿಟ್ಟು ಅದಾದಮೇಲೆ ಅಲ್ಲಿಂದ ವಾಪಸ್ ಇವಾಗ ಒಂದು ಸ್ವಲ್ಪ ರಿಕವರ್ ಹಾಕೊಂಡು ಬಂದ್ಬಿಟ್ಟು ಆ್ಯಕ್ಚುಲಿ ಇನ್ ಬಿಟ್ವೀನ್ ಇನ್ ದ ಡಿಸೆಂಬರ್ ಸೀರೀಸ್ ಬಿಗಿನಿಂಗಲ್ಲಿ ಇಟ್ ಈವನ್ ವೆಂಟ್ ಟು 26,300 ಇಂಟ್ರಾ ಡೇ ಒಂದು ಸ್ವಲ್ಪ ಟಚ್ ಮಾಡಿಬಿಟ್ಟು ದೆನ್ ಅಗೇನ್ ಇಟ್ ಕ್ಲೋಸ್ಡ್ ಬಿಲೋ ದಟ್ 26,200 ಲೆವೆಲ್ಸಲ್ಲಿ ಕ್ಲೋಸ್ ಆಯಿತು. ಅದಾದಮೇಲೂ ಒಂದು ಸ್ವಲ್ಪ ಮತ್ತೆ 26,700 ತನಕ ಹೋಗ್ಬಿಟ್ಟು ಇವಾಗ ಒಂದು ಸ್ವಲ್ಪ 26,000 ಬ್ರೇಕ್ ಮಾಡಿಕೊಂಡು ಮೇಲಕ್ಕೆ ಬಂದಿದೆ. ಸೊ ದಿಸ್ ಇಸ್ ವಾಟ್ ಇಸ್ ದಿಸ್ ಥಿಂಗ್. ಸೊ ಮಿಕ್ಕಿದ್ದನ್ನು ಆ್ಯಕ್ಚುಲಿ ಕ್ಯಾಪಿಟಲ್ ಮಾರ್ಕೆಟ್ಸ್ ರಿಲೇಟೆಡ್ ಇದು ಯಾತಕ್ಕೆ ಬಿತ್ತು, ಏನಾಗಿದ್ದು ಅದನ್ನೆಲ್ಲ ಬೇಕಾದ್ರೆ ಇನ್ನೊಂದು ಇದರಲ್ಲಿ ಮಾತಾಡ್ಕೋಬೋದು. ಇವತ್ತಿನ ಟಾಪಿಕ್ ಆ್ಯಕ್ಚುಲಿ ಐ ಚೋಸ್ ಅಬೌಟ್ ರುಪಿ ಡಿಪ್ರಿಸಿಯೇಷನ್. ಈಗ ರುಪಿ ಆ್ಯಕ್ಚುಲಿ 90 ರೂಪೀಸ್ ಪರ್ ಡಾಲರ್ ತನಕ ಹೊರಟೋಗ್ಬಿಟ್ಟಿದೆ. ಸೊ ಇದು ಯಾತಕ್ಕೆ ಇಷ್ಟು ಬಿದ್ದಿದೆ, ಇದ್ರದ್ದು ಹಿಸ್ಟ್ರಿ ಏನು, ಮತ್ತು ಆಮೇಲೆ ಇದು ಏನು ಕಾರಣಗಳಿಂದ ಇದು ಬೀಳುತ್ತೆ, ಏನು ಕಾರಣಗಳಿಂದ ಮೇಲೆ ಹೋಗ್ಬೋದು, ಕೆಳಗೆ ಬರ್ಬೋದು, ಮತ್ತು ಆಮೇಲೆ ಇದನ್ನೆಲ್ಲ ಮಾತಾಡ್ಕೊಂಡು ಬರೋಣ ಅಂಥೇಳಿ ಒಂದು ಸ್ವಲ್ಪ ಇದು. ಇವಾಗ ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಏನಕ್ಕೆ ನಮ್ಗೆ ಇಂಡಿಯಾಗೆ ಒಂದು $US ಬೇಕು ಅನ್ನೋದಕ್ಕೂ ಆ್ಯಕ್ಚುಲಿ ವಿ ಕ್ಯಾನ್ ಟಾಕ್ ಅಬೌಟ್ ದ್ಯಾಟ್. ಸೊ ಒಂದು ಸ್ವಲ್ಪ ಅದನ್ನು ಮಾತಾಡ್ಕೊಂಡು ಬರ್ತೀನಿ. ಇವಾಗ ನಮ್ಮ ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ನಮ್ಮ ಕನ್ಸ್ಯೂಮರ್ ನಮ್ಮ ಕನ್ಸಂಪ್ಷನ್ ಪ್ಯಾಟರ್ನ್, ನಮ್ಮ ಇಂಡಿಯನ್ ಕನ್ಸಂಪ್ಷನ್ ಪ್ಯಾಟರ್ನಲ್ಲಿ ನಾವೇನಾದರೂ ಸೆಲ್ಫ್ ಸಫಿಷಿಯನ್ಸಿ, ನಾವು ಸೆಲ್ಫ್ ರಿಲಯನ್ಸಿ ಆ್ಯಂಡ್ ಸೆಲ್ಫ್ ಸಫಿಷಿಯನ್ಸಿ ಅಟೈನ್ ಮಾಡ್ಕೊಂಡಿದ್ರೆ, ಅಂದರೆ ನಾವೇನೇನು ಬೆಳಿತೀವೋ, ನಮ್ಮ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಏನಿದೆ, ನಮ್ಮ ಇಂಡಸ್ಟ್ರಿಯಲ್ ಪ್ರೊಡ್ಯೂಸ್ ಏನಿದೆ, ಅದನ್ನೇ ನಾವು ಏನಾದರೂ ಅದನ್ನು ಕನ್ಸ್ಯೂಮ್ ಮಾಡಿಕೊಂಡು ನಮಗೆ ಬೇರೆ ಏನು ಪದಾರ್ಥಗಳು, ಬೇರೆ ಏನು ಮೆಟೀರಿಯಲ್ಸು ಹೊರಗ ದೇಶದಿಂದ ಬೇಡ ಅಂತ ಇದ್ದಾಗ ಆವಾಗ ನಮಗೆ ವಿ ಡು ನಾಟ್ ರಿಕ್ವೈರ್ ಎನಿ ಆಫ್ ದ ಫಾರೆಕ್ಸ್ ಕರೆನ್ಸೀಸ್ ಯಾವುದು ಬೇಕಾಗಲ್ಲ ನಮಗೆ. ಬಟ್ ನಮ್ಮ ಇವಾಗಿನ ಪರಿಸ್ಥಿತಿ ನಮ್ಗೆ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಕೆಲವು ಮೆಟೀರಿಯಲ್ಸ್ ಆ್ಯಂಡ್ ಕೆಲವು ಐಟಮ್ಸ್ ಆ್ಯಕ್ಚುಲಿ ನಾವು ಹೊರಗಡೆ ಕಂಟ್ರೀಸ್ಗಳಿಂದ ತೊಗೋಬೇಕಾಗಿರೋ ಒಂದು ನಿರ್ಬಂಧ ಇದೆ ನಮಗೆ. ಆ ನಿರ್ಬಂಧಗಳಿರೋದ್ರಿಂದನೇ ಅವ್ರಿಗೆ ನಾವು ಪೇ ಮಾಡಬೇಕಾದ್ರೆ ಅವ್ರಿಗೆ ನಾವು ಇಂಟರ್ನ್ಯಾಷನಲ್ ಗ್ಲೋಬಲ್ ಕೈಂಡ್ ಆಫ್ ಪ್ರೈಮರಿ ಕರೆನ್ಸಿ, ರಿಸರ್ವ್ ಕರೆನ್ಸಿನಲ್ಲೇ ನಾವು ಅವ್ರಿಗೆ ಪೇ ಮಾಡಬೇಕು. ಸೊ ದಟ್ ಈಸ್ ಅಮೆರಿಕನ್ ಡಾಲರ್ಸ್. ಸೊ ಅದಕ್ಕೋಸ್ಕರನೇ ನಾವು ಆ್ಯಕ್ಚುಲಿ ವಿ ರಿಕ್ವೈರ್ American dollars for trading with the other countries. ಇವಾಗ ನಮ್ಮದು ಏನೇನು ವಾಟ್ ಆರ್ ದ ಕೈಂಡ್ ಆಫ್ ಇಂಪೋರ್ಟ್ಸ್, ಟಿಪಿಕಲ್ ಬಿಗ್ ಟಿಕೆಟ್ ಐಟಮ್ಸ್ ಮಾತ್ರ ನೋಡ್ಕೊಂಡು ಬರ್ತೀನಿ, ನಾಟ್ ಎವ್ರಿಥಿಂಗ್, ಆಲ್ ದಿಸ್ ಥಿಂಗ್. ಬಿಗ್ ಟಿಕೆಟ್ಸ್ ಐಟಮ್ ಏನೇನು ಅಂತ ನಾವು ನೋಡ್ಕೊಂಡು ಬಂದರೆ, ದ ಫಸ್ಟ್ ಒನ್ ಇಸ್ ಕ್ರೂಡ್ ಆಯಿಲ್. ಸೊ ದ ಕ್ರೂಡ್ ಆಯಿಲ್ ಆ್ಯಕ್ಚುಲಿ ಇದನ್ನು ನಾವು ಮಿಡ್ಲ್ ಈಸ್ಟಿಂದ, ರಷ್ಯಾಯಿಂದ, US ಇಂದ ಪರ್ಚೇಸ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಮೆಷಿನರಿ ಐಟಮ್ಸ್, ಇದನ್ನು ನಾವು ಚೈನಾಯಿಂದ ಪರ್ಚೇಸ್ ಮಾಡ್ತೀವಿ. ಪ್ರೆಷಿಯಸ್ ಮೆಟಲ್ಸ್ ವಿ ಪರ್ಚೇಸ್ ಫ್ರಮ್ USA. ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ವಿ ಪರ್ಚೇಸ್ ಫ್ರಮ್ ರಷ್ಯಾ ಆಸ್ ವೆಲ್ ಆಸ್ ಇಸ್ರೇಲ್. ದೆನ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ವಿ ಪರ್ಚೇಸ್ ಫ್ರಮ್ ಚೈನಾ. ಟ್ರಾನ್ಸ್ಪೋರ್ಟ್ ಎಕ್ವಿಪ್ಮೆಂಟ್ಸ್ ವಿ ಪರ್ಚೇಸ್ ಫ್ರಮ್ ದ ಯುರೋಪಿಯನ್ ಯೂನಿಯನ್. ಸೊ ದೀಸ್ ಆರ್ ಆಲ್ ಪ್ರೈಮರಿಲಿ ಬಿಗ್ ಟಿಕೆಟ್ ಐಟಮ್ಸ್. ಇದನ್ನು ನಾವು ರೆಗ್ಯುಲರ್ಲಿ ಹೊರಗಡೆಯಿಂದ ನಾವು ಇಂಪೋರ್ಟ್ ಮಾಡೋದ್ರಿಂದ ಅವ್ರಿಗೆ ನಾವು ಪೇ ಮಾಡಬೇಕಾಗಿ ಬಂದಾಗ ಅವ್ರಿಗೆ ಆ್ಯಕ್ಚುಲಿ ನಾವು ಇಂಡಿಯನ್ ರುಪೀಸಲ್ಲಿ ಪೇ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಅದನ್ನು ತೊಗೊಳಕ್ಕೆ ರೆಡಿ ಇರಲ್ಲ. ಯಾಕಂದರೆ ಅವ್ರಿಗೆ ಇಂಡಿಯನ್ ರುಪೀಸ್ ತೊಗೊಂಡ್ರೆ ಅವರು ಬೇರೆ ದೇಶಗಳ ಜೊತೆ ಅವರು ಟ್ರೇಡ್ ಮಾಡಬೇಕು ಅಂತ ಹೇಳಿದಾಗ ಅವ್ರು ಇಂಡಿಯನ್ ರುಪೀಸ್ ಕೊಟ್ಟರೆ ಅವರು ಒಪ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಒಂದು ಕಾಮನ್ ಒಂದು ಕೈಂಡ್ ಆಫ್ ವರ್ಲ್ಡ್ಸ್ ಕೈಂಡ್ ಆಫ್ ಪ್ರೈಮರಿ ಕರೆನ್ಸಿ ಅಂತ ಹೇಳ್ಬಿಟ್ಟು ಒಂದು ಫಾರ್ಮ್ ಮಾಡ್ಕೊಂಡ್ಬಿಟ್ಟು, ದಟ್ ಈಸ್ ವಾಟ್ ಇಸ್ ದ ಗ್ಲೋಬಲ್ ರಿಸರ್ವ್ ಕರೆನ್ಸಿ ಹ್ಯಾಸ್ ಬಿಕಮ್ ದ US ಡಾಲರ್ಸ್. ಸೊ US ಡಾಲರ್ಸ್ನ ನಾವು ವಿ ಹ್ಯಾವ್ ಟು ಹ್ಯಾವ್ ಇನ್ ಅವರ್ ಪೊಸೆಷನ್. ಸೊ ಇದರಲ್ಲಿ ನಮ್ಮ ಆಥರೈಸ್ಡ್ ಡೀಲರ್ ಬ್ಯಾಂಕ್ಸ್, ದಟ್ ಈಸ್ ದ ಕಮರ್ಷಿಯಲ್ ಬ್ಯಾಂಕ್ಸ್ನಲ್ಲಿ ಅವ್ರ ಹತ್ರ ಡಾಲರ್ಸ್ ಇರಬೇಕು. ಅವ್ರ ಹತ್ರ ಡಾಲರ್ಸ್ ಇದ್ದರೆ ಮಾತ್ರನೇ ನಮ್ಮ ಕಂಪನೀಸ್ ಆ್ಯಕ್ಚುಲಿ ವಿಚ್ ಎವರ್ ಕಂಪನೀಸ್, ಇಂಡಿಯನ್ ಕಂಪನೀಸ್ ಅವರ ಹೊರಗಡೆ ದೇಶಗಳಿಂದ ಅವ್ರು ಇಂಪೋರ್ಟ್ ಮಾಡಿದಾಗ ಅವಾಗ ನಾವು ಆ್ಯಕ್ಚುಲಿ ವಿ ಪೇ ಇನ್ ರುಪೀಸ್ ಆ್ಯಂಡ್ ಆಮೇಲೆ ಆ ಪರ್ಟಿಕ್ಯುಲರ್ ಬ್ಯಾಂಕಿಂದ ಡಾಲರ್ಸ್ ತೊಗೊಂಡ್ಬಿಟ್ಟು ಡಾಲರ್ಸ್ ಹೊರಗಡೆ ಹೋಗುತ್ತೆ
to the other countries. So this is how typically we this thing. So ಇದು ಹೆಂಗೆ ಆ್ಯಕ್ಚುಲಿ ಡಾಲರ್ ಒಳಗಡೆ ಹೆಂಗೆ ಬರುತ್ತೆ ಮತ್ತು ಆಮೇಲೆ ಹೊರಗಡೆ ಹೆಂಗೆ ಏನೇನು ರೀತಿನ ಹೊರಗಡೆ ಹೋಗುತ್ತೆ ಅನ್ನೋದನ್ನು ಒಂದು ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಸೊ ಡಾಲರ್ ನಾವು ನಮಗೆ ಇಂಡಿಯಾ ಒಳಗಡೆ ಬರೋದಕ್ಕೆ 4 ಪ್ರೈಮರಿಲಿ 4 ಡಿಫ್ರೆಂಟ್ ದಿಸ್ ಥಿಂಗ್ಸ್ ಆರ್ ದೇರ್. ಸೊ ಒಂದು ನಾವು ಇಂಪೋರ್ಟ್ ಮಾಡೋ ಥರನೇ ಎಕ್ಸ್ಪೋರ್ಟ್ ಮಾಡಿದ್ರೆ ವೆನ್ ಅವರ್ ಕಂಪನೀಸ್ ಎಷ್ಟೊಂದು ಇಂಡಸ್ಟ್ರೀಸ್ ಆ್ಯಂಡ್ ಕಂಪನೀಸ್ ಆ್ಯಂಡ್ ಆಲ್ ದಿಸ್ ಇವರನ್ನೆಲ್ಲ ಆ್ಯಕ್ಚುಲಿ ವೆನ್ ವಿ ಎಕ್ಸ್ಪೋರ್ಟ್ ಇಂಡಿಯನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇದನ್ನು ನಾವು ಹೊರಗಡೆ ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡಿದಾಗ ಅವ್ರು ನಮಗೆ ಡಾಲರ್ಸಲ್ಲಿ ಪೇ ಮಾಡ್ತಾರೆ. ಆ ಡಾಲರ್ಸ್ ಬಂದ್ಬಿಟ್ಟು ನಮ್ಮ ಆಥರೈಸ್ ಡೀಲರ್ ಬ್ಯಾಂಕ್ಸಲ್ಲಿ ಕಮರ್ಷಿಯಲ್ ಬ್ಯಾಂಕ್ಸಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ದಟ್ ಈಸ್ ಒನ್ ಮೆಥಡ್. ಸೆಕೆಂಡ್ ಇಸ್ ದ ರೆಮಿಟೆನ್ಸಸ್ ಬೈ ದ NRI ಡಯಾಸ್ಪೋರಾ. ಸೊ ನಮ್ಮ ಇಂಡಿಯನ್ಸ್ ಅವ್ರು ಯಾರ್ಯಾರು ಎಲ್ಲ ಹೊರಗಡೆ ದೇಶಗಳಲ್ಲಿ ಇದ್ದಾರೋ ಅವರು ನಮ್ಮ ಇಂಡಿಯಾನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೋಸ್ಕರ ದುಡ್ಡು ಕಳಿಸ್ಬೋದು ಅಥವಾ ಅವ್ರ ಫ್ಯಾಮಿಲೀಸ್ಗೆ ದುಡ್ಡು ಕಳಿಸ್ಬೋದು ಇಂಡಿಯಾನಲ್ಲಿ. ಆ ಥರ ಎಲ್ಲ ಬಂದಾಗ ಅವಾಗ ಅದನ್ನೆಲ್ಲ ಡಾಲರ್ಸ್ ಅಂತ ಬಂದ್ಬಿಟ್ಟು ಅದನ್ನು ವಿ ಸ್ಟೋರ್ ಇಟ್ ಇನ್ ಅವರ್ ಬ್ಯಾಂಕ್ಸ್. ಆ್ಯಂಡ್ ದೆನ್ ನಮ್ಮ ಕ್ಯಾಪಿಟಲ್ ಮಾರ್ಕೆಟ್ಸ್ ಆ್ಯಕ್ಚುಲಿ ವೆನ್ ಅವರ್ ಕ್ಯಾಪಿಟಲ್ ಮಾರ್ಕೆಟ್ಸ್ ಒಂದು ಸ್ವಲ್ಪ ಇಫ್ ಇಟ್ ಬಿಕಮ್ಸ್ ವೆರಿ ಅಟ್ರಾಕ್ಟಿವ್ ಅವಾಗೇನಾಗುತ್ತೆ ಅವರು ಹೊರಗಡೆ ದೇಶದವರು ಅವರು FPIs ಆ್ಯಂಡ್ FIIs ಅಂತ ಹೇಳ್ಬಿಟ್ಟು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಆ್ಯಂಡ್ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಂತ ಹೇಳಿ ಅವರು ಹೊರಗಡೆ ಅವ್ರು ಬಂದು ದೇ ವಿಲ್ ಇನ್ವೆಸ್ಟ್ ಇನ್ ಇಂಡಿಯನ್ ಮಾರ್ಕೆಟ್ಸ್. ಆವಾಗ ನಮ್ಗೆ ಅಗೇನ್ ಆ್ಯಕ್ಚುಲಿ ವಿ ಗೆಟ್ ಡಾಲರ್ಸ್ ಫ್ರಮ್ ದೆಮ್. ಆ್ಯಂಡ್ ದ ಫೋರ್ತ್ ದಿಸ್ ಥಿಂಗ್ ಇಸ್ ಅವ್ರು ಅಕಸ್ಮಾತ್ ನಮ್ಮ ಇಂಡಿಯನ್ ಶೋರ್ಸ್ ಒಳಗಡೆ ಬಂದು ಫಾರಿನ್ ಕಂಟ್ರೀಸ್ ಅವರು ಇಲ್ಲೇ ಒಂದು ಶಾಪ್ ಅಂತ ಒಂದು ಸೆಟಪ್ ಮಾಡಿ ಒಂದು ಅವ್ರದ್ದು ಫ್ಯಾಕ್ಟ್ರಿ ಅವ್ರದ್ದು ಒಂದು ಇದೊಂದು ಸೆಟಪ್ ಮಾಡಿಬಿಟ್ಟು ದೆನ್ ವೆನ್ ದೇ ಸ್ಟಾರ್ಟ್ ಸೆಲ್ಲಿಂಗ್ ವೆನ್ ದೇ ಸ್ಟಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸೆಲ್ಲಿಂಗ್ ಐಟಮ್ಸ್ ಇನ್ ಇಂಡಿಯಾ ದಟ್ ಈಸ್ ಕಾಲ್ಡ್ ಆಸ್ FDI. ಸೊ ಆ ಥರನೂ ನಮ್ಮ ಡಾಲರ್ಸ್ ಒಳಗಡೆ ಬರುತ್ತೆ. ಈ ಥರದ್ದೆಲ್ಲ ಒಳಗಡೆ. ಸೊ ದಿಸ್ ಇಸ್ ಹೌ ವಿ ಗೆಟ್ ಡಾಲರ್ಸ್ ಫ್ರಮ್ ಔಟ್ಸೈಡ್. ಡಾಲರ್ಸ್ ಹೆಂಗೆ ಹೊರಗಡೆ ಹೋಗುತ್ತೆ ಬಿಗ್ ಟಿಕೆಟ್ ಅಗೇನ್ ದಿಸ್ ಥಿಂಗ್ ಇಸ್ ಒನ್ ಇಸ್ ಆಸ್ ವಿ ಟಾಕ್ಡ್ ಅಬೌಟ್ ಇಂಪೋರ್ಟ್ಸ್. ಸೊ ನಾವು ಇಂಪೋರ್ಟ್ ಯಾವಾಗ ಮಾಡ್ತೀವೋ ಆ ಇಂಪೋರ್ಟ್ ಪೇಮೆಂಟ್ ಮಾಡಬೇಕಾದ್ರೆ ನಾವು ವಿ ಹ್ಯಾವ್ ಟು ಪೇ ಇನ್ ಡಾಲರ್ಸ್. ಸೆಕೆಂಡ್ ಇಸ್ ಆ್ಯಕ್ಚುಲಿ ವೆನ್ ನಮ್ಮ ಇಂಡಿಯನ್ ಸ್ಟೂಡೆಂಟ್ಸ್ ಆ್ಯಕ್ಚುಲಿ ವೆನ್ ದೇ ಗೋ ಔಟ್ ಆ್ಯಂಡ್ ದೆನ್ ಅವರು ಹೊರಗಡೆ ದೇಶಗಳಲ್ಲಿ ಅವರೆಲ್ಲ ಓದ್ತಾ ಇದ್ದಾಗ ಅವ್ರಿಗೆ ರೆಮಿಟೆನ್ಸಸ್ ಮಾಡ್ತಾರೆ ಇಲ್ಲಿಂದ. ಇಂಡಿಯನ್ ಪೇರೆಂಟ್ಸ್ ಆ್ಯಕ್ಚುಲಿ ವೆನ್ ದೆ ರೆಮಿಟ್ ಫಾರ್ ದ ಫೀಸ್ ಆಗಲಿ ಅವ್ರಿಗೆ ಇದೆಲ್ಲ ಆಗಲಿ ಅದಕ್ಕೆಲ್ಲ ಪೇ ಮಾಡಿದಾಗ ಅವಾಗ ಬಂದ್ಬಿಟ್ಟು ಅವ್ರಿಗೆ ಆ ಥರ ನಮ್ಮ ಡಾಲರ್ಸ್ ಆಚೆ ಕಡೆ ಹೋಗುತ್ತೆ. ಟ್ರಾವೆಲಿಂಗ್, ಸೊ ಯಾರಾದರೂ ಬಂದ್ಬಿಟ್ಟು ವೆಕೇಷನ್ಸ್ ತೊಗೋತಾರೆ ಅಥವಾ ಇನ್ಯಾವುದೋ ಬಿಸ್ನೆಸ್ ಮೀಟಿಂಗಿಗೆ ಆಚೆ ಹೋಗ್ತಾರೆ, ಈ ಥರ ಎಲ್ಲ ಹೋದಾಗ ನಮ್ಮ ಇಂಡಿಯನ್ಸು ಅವಾಗ ಆ್ಯಕ್ಚುಲಿ ಟ್ರಾವೆಲ್ಗೆ ದೇ ಟೇಕ್ ಡಾಲರ್ಸ್ ಆ್ಯಂಡ್ ದೆನ್ ದೇ ಗೋ ಔಟ್. ಸೊ ದೀಸ್ ಆರ್ ಆಲ್ ದ ಮೆಥಡ್ಸ್ ಬೈ ವಿಚ್ ಆ್ಯಕ್ಚುಲಿ ಡಾಲರ್ ಕಮ್ಸ್ ಇನ್ ಟು ಇಂಡಿಯಾ ಆ್ಯಂಡ್ ಡಾಲರ್ ಗೋಸ್ ಔಟ್ ಆಫ್ ಇಂಡಿಯಾ. ಸೊ ಪ್ರೈಮರಿಲಿ ಆಥರೈಸ್ಡ್ ಡೀಲರ್ ಬ್ಯಾಂಕ್ಸ್ ಅಂತ ಇರುತ್ತೆ, ದ ಬಿಗ್ ಕಮರ್ಷಿಯಲ್ ಬ್ಯಾಂಕ್. ಸೊ ಅವ್ರ ಹತ್ರನೇ ಡಾಲರ್ಸ್ ಇರುತ್ತೆ. ಸೊ ದೀಸ್ ಆರ್ ಆಲ್ ದಿಸ್ ಥಿಂಗ್. ಈಗ ರೀಸೆಂಟ್ ಟೈಮ್ಸಲ್ಲಿ ರುಪಿ ಒಂದು ಸ್ವಲ್ಪ ತುಂಬಾ ವೀಕ್ ಆಗಿಬಿಟ್ಟು 90 ರೂಪೀಸ್ ಪರ್ ಡಾಲರ್ ಅಂತ ಬ್ರೀಚ್ ಆಗೋಯ್ತು. ಇದು ಯಾತಕ್ಕೆ ಇಷ್ಟು ಬಿತ್ತು ಅಂತ ಹೇಳಿದ್ರೆ 2 reasons ಆ್ಯಕ್ಚುಲಿ. ಸೊ ದ ಫಸ್ಟ್ ರೀಸನ್ ಇಸ್ ದಟ್ ನಮ್ಮ ಕ್ಯಾಪಿಟಲ್ ಮಾರ್ಕೆಟ್ಸ್ ಆ್ಯಕ್ಚುಲಿ ಅಷ್ಟು ಅಟ್ರಾಕ್ಟಿವ್ ಆಗಿರಲಿಲ್ಲ. ಇಟ್ ಈಸ್ ಓವರ್ ವ್ಯಾಲ್ಯೂಡ್ ಅಂತ ಹೇಳ್ಬಿಟ್ಟು FPIs ಆ್ಯಂಡ್ FIIs ಅವರೆಲ್ಲರೂ ಇಂಡಿಯನ್ ಮಾರ್ಕೆಟ್ಸಿಂದ ಒಂದು ಫ್ಲೈಟ್ ಆಫ್ US ಡಾಲರ್ಸ್ ಆಗಿ ದುಡ್ಡನ್ನು ತೊಗೊಂಡು ಹೋಗ್ಬಿಟ್ಟು ಅವರು ಆ್ಯಕ್ಚುಲಿ ಅಮೆರಿಕನ್ ಇದರಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಈಗ ಅಮೆರಿಕನ್ ಕ್ಯಾಪಿಟಲ್ ಮಾರ್ಕೆಟ್ಸ್ ಸ್ಟಾರ್ಟೆಡ್ ಬಿಕಮಿಂಗ್ ವೆರಿ ವೆರಿ ಅಟ್ರಾಕ್ಟಿವ್. ಇವಾಗ ಅವರು ನೋಡಿದ್ರೆ ನೀವು ನ್ಯಾಸ್ಡ್ಯಾಕ್ ಆಗಲಿ ಅಥವಾ S&P 500 ಆರ್ ಡೌ ಜೋನ್ಸ್, ಆಲ್ ಆಫ್ ದೆಮ್ ಆರ್ ಅಟ್ ದೇರ್ ಆಲ್ ಟೈಮ್ ಹೈ. ಸೊ ಅವರೆಲ್ಲರೂ ಇಟ್ ಈಸ್ ಆಲ್ ಡೂಯಿಂಗ್ ವೆರಿ ವೆರಿ ವೆಲ್. ಸೊ ಹಾಗಾಗಿ ಆ್ಯಕ್ಚುಲಿ ಇಂಡಿಯನ್ ಅವರು ಯಾರ್ಯಾರು ಅಮೆರಿಕನ್ಸ್ ಎಲ್ಲ ಆ್ಯಕ್ಚುಲಿ ವೆನ್ ದೇ ವರ್ ಇನ್ವೆಸ್ಟಿಂಗ್ ಇನ್ ಇಂಡಿಯಾ ಅವ್ರಿಗೆ ಇಫ್ ದೇ ಹ್ಯಾವ್ ಟು ಇವಾಗ ಒಂದು ಅಮೆರಿಕನ್ ಇವಾಗ FPI ಆಗಲಿ FII ಆಗಲಿ ಇಫ್ ದೇ ಹ್ಯಾವ್ ಟು ಕಮ್ ಅಂಡ್ ಇನ್ವೆಸ್ಟ್ ಇನ್ ಇಂಡಿಯನ್ ಮಾರ್ಕೆಟ್ಸ್ ಅಂತ ಹೇಳಿದ್ರೆ ಅವ್ರು ಫಸ್ಟ್ ಡಾಲರ್ಸ್ ತೊಗೊಂಬರ್ಬೇಕು. ಇಂಡಿಯಾನಲ್ಲಿ ಅದನ್ನು ರುಪಿಯ ಕನ್ವರ್ಟ್ ಮಾಡಿಬಿಟ್ಟು ದೆನ್ ದೇ ವಿಲ್ ಇನ್ವೆಸ್ಟ್ ಇನ್ ಟು ಇಂಡಿಯನ್ ಮಾರ್ಕೆಟ್ಸ್. ಆ್ಯಂಡ್ ಇಂಡಿಯನ್ ಮಾರ್ಕೆಟ್ಸ್ 12% ರಿಟರ್ನ್ಸ್ ಅವರು ಕೊಟ್ಟಿದೆ ಅಂತ ಅಂದ್ಕೊಂಡ್ರು ಏನಾಗುತ್ತೆ, ಒಂದು 4% ಆ್ಯಕ್ಚುಲಿ ದಿ ಕರೆನ್ಸಿ ವಿಲ್ ಡಿಪ್ರಿಷಿಯೇಟ್, ರುಪಿ ವಿಲ್ ಡಿಪ್ರಿಷಿಯೇಟ್ ಅಗೇನ್ಸ್ಟ್ ದ ಡಾಲರ್. ಸೊ ಹಾಗಾದಾಗ ನಾವು 12 - 4 ಅಂತ ಹೇಳ್ಬಿಟ್ಟು ಅವ್ರಿಗೆ ನೆಟ್ ಅವ್ರಿಗೆ ಸಿಗೋದು ಬರೀ 8% ಮಾತ್ರನೇ. ಸೊ ಈ 8%ಗೋಸ್ಕರ ಆ್ಯಕ್ಚುಲಿ ಡೂ ದೇ ಹ್ಯಾವ್ ಟು ಕಮ್ ಇನ್ ಟು ಇಂಡಿಯಾ ಆ್ಯಂಡ್ ಇನ್ವೆಸ್ಟ್ ಓವರ್ ಹಿಯರ್. ಇನ್ಸ್ಟೆಡ್ ಆಫ್ ದಟ್ ಅವ್ರಿಗೆ US ಮಾರ್ಕೆಟ್ಸಲ್ಲೇ ಒಂದು ವಿಚ್ ಇಸ್ ಅ ಸ್ಟೇಬಲ್ ಮಾರ್ಕೆಟ್ ಆ್ಯಂಡ್ ಸೊ ಕೈಂಡ್ ಆಫ್ ಅಡ್ವಾನ್ಸ್ಡ್ ಎಕಾನಮಿ. ಸೊ ಅಲ್ಲೇ ಅವ್ರಿಗೇನಾದರೂ ಒಳ್ಳೆ ರಿಟರ್ನ್ಸ್ ಬರೋಕ್ಕೆ ಶುರು ಆಯಿತು ಅಂತ ಹೇಳಿದ್ರೆ ವೈ ಡು ದೇ ಹ್ಯಾವ್ ಟು ಕಮ್ ಇನ್ ಟು ಇಂಡಿಯಾ. ಸೊ ಅದಕ್ಕೋಸ್ಕರ ಅವರು ದೇ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ಇನ್ ಟು ದ US ಮಾರ್ಕೆಟ್ಸ್. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಈಗ US ಮಾರ್ಕೆಟ್ಸ್ಗೂ ಇಂಡಿಯನ್ ಮಾರ್ಕೆಟ್ಸ್ಗೂ ಎಷ್ಟು ಡಿಫ್ರೆನ್ಸ್ ಅಂತ ನೋಡಿದ್ರೆ ಆ್ಯಕ್ಚುಲಿ ಇವಾಗ ಇಂಡಿಯನ್ ಟೋಟಲ್ ನಮ್ಮ ಕ್ಯಾಪಿಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಈಸ್ ಅಬೌಟ್ $5.5 trillion.
US capital markets, the capital, market capitalization is about $68 trillion. So, ashtu difference ide between Indian markets and this thing. And amele then the second reason why, rupee weakened is also because of the US tariffs. So, even the exports alla it got affected because of the US tariffs. So, hagagi ನಮ್ಮದು ಎಕ್ಸ್ಪೋರ್ಟ್ಸ್ ಆ್ಯಕ್ಚುಲಿ ವಿಚ್ ವಾಸ್ ಡೂಯಿಂಗ್ ಎ ಲಿಟಲ್ ವೆಲ್ ಅದ್ರ ಮೇಲೆ 50% ಟ್ಯಾರಿಫ್ ಎಲ್ಲ ಬಿದ್ದಾಗ ದೆನ್ ಇಟ್ ಸ್ಟಾರ್ಟೆಡ್ ಬಿಕಮಿಂಗ್ ಎ ಲಿಟಲ್ ಲೋ. ಸೊ ಅವರ್ ಎಕ್ಸ್ಪೋರ್ಟ್ಸ್ ಆಲ್ಸೋ ಗಾಟ್ ಅಫೆಕ್ಟೆಡ್ ಅಂಡ್ ಅವರ್ FPIs and FIIs ಆಲ್ಸೋ ಸ್ಟಾರ್ಟೆಡ್ ಪುಲ್ಲಿಂಗ್ ಔಟ್ ಮನಿ ಫ್ರಮ್ ದ ಕ್ಯಾಪಿಟಲ್ ಮಾರ್ಕೆಟ್ಸ್. ಇದು ಎರಡು ರೀಸನ್ನಿಂದ ಆ್ಯಕ್ಚುಲಿ ಮಾರ್ಕೆಟ್ ಸ್ಟಾರ್ಟೆಡ್ ಫಾಲಿಂಗ್ ಆ್ಯಂಡ್ ದೆರ್ ಆರ್ ಅಬೌಟ್ ಕಪಲ್ ಆಫ್ ಅದರ್ ರೀಸನ್ಸ್ ಆಲ್ಸೋ ವಿಚ್ ಐ ವಿಲ್ ಟಾಕ್ ಅಬೌಟ್ ಇಟ್. ಈಗ ಪ್ರೈಮರಿಲಿ ನೀವು ನೋಡಿದ್ರೆ ಆ್ಯಕ್ಚುಲಿ ಏನಾಗುತ್ತೆ, ಇನ್ ದ ಎಕಾನಮಿ ದರ್ ಇಸ್ ಎಕಾನಮಿನ ವೆರಿ ಸಿಂಪಲ್ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಯಾವ್ದಾರ ಒಂದು ಕಮಾಡಿಟಿ, ಆ ಕಮಾಡಿಟಿಗೆ ದರ್ ಇಸ್ ಎ ಸಪ್ಲೈ, ದರ್ ಇಸ್ ಎ ಡಿಮ್ಯಾಂಡ್ ಆ್ಯಂಡ್ ದರ್ ಇಸ್ ಅನ್ ಈಕ್ವಿಲಿಬ್ರಿಯಂ ಪ್ರೈಸ್. ಸೊ ಇದರಲ್ಲೇ ಆ್ಯಕ್ಚುಲಿ ವಿ ಎಕ್ಸ್ಪ್ಲೈನ್ ಅಬೌಟ್ ಅ ಕಮಾಡಿಟಿ ಆ್ಯಂಡ್ ಹೌ ಡಸ್ ಇಟ್ ಐಡೆಂಟಿಫೈ, ಹೌ ಡಸ್ ಇಟ್ ಡಿಸ್ಕವರ್ ಎನ್ ಈಕ್ವಿಲಿಬ್ರಿಯಂ ಪ್ರೈಸ್ ಅಂತ ಹೇಳಿದ್ರೆ, ಇವಾಗ ಸಪ್ಲೈ ಜಾಸ್ತಿ ಇದ್ದು ಡಿಮ್ಯಾಂಡ್ ಕಡಿಮೆ ಇದ್ದರೆ ಈಕ್ವಿಲಿಬ್ರಿಯಂ ಪ್ರೈಸ್ ಸ್ವಲ್ಪ ಕಡಿಮೆ ಬರುತ್ತೆ. ಅದೇ ಸಪ್ಲೈ ಕಡಿಮೆ ಆಗೋಗ್ಬಿಟ್ಟು ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅವಾಗ ಈಕ್ವಿಲಿಬ್ರಿಯಂ ಪ್ರೈಸ್ ಮೇಲಕ್ಕೆ ಹೋಗುತ್ತೆ. ಸೊ ಇಷ್ಟೇ, ದಿಸ್ ಇಸ್ ದ ವೆರಿ ಸಿಂಪಲ್ ರೀಸನ್ ವೈ US kind of dollar became stronger against Indian rupee, because dollar the demand actually started increasing and dollar the supply had reduced. ಸೊ ಹಾಗಾಗಿ ನಮಗೆ ಈಕ್ವಿಲಿಬ್ರಿಯಂ ಪ್ರೈಸ್ ಇನ್ಕ್ರೀಸ್ ಆಗಿಬಿಟ್ಟು ಫಾರ್ ಎವ್ರಿ ಡಾಲರ್ ವಿ ಹ್ಯಾವ್ ಟು ಪೇ ಅಬೌಟ್ 90 rupees ಅಂತ ಆಗೋ ಥರ ಆ ಥರ ಪ್ರೈಸ್ ಜಾಸ್ತಿ ಆಗೋಗ್ಬಿಡ್ತು. ಸೊ ದಟ್ ಈಸ್ ದ ರೀಸನ್ ವಿಚ್ ಇಟ್ ದಿಸ್ ಥಿಂಗ್. ಇವಾಗ ಇದನ್ನು ಇನ್ ದ ಪಾಸ್ಟ್ ಎಲ್ಲ ಯೂಶಲಿ ಬಂದ್ಬಿಟ್ಟು ಇದನ್ನು ಹೆಂಗೆ ಸಾಲ್ವ್ ಮಾಡ್ಕೊಂಡು ಬರ್ತಾ ಇದ್ರು, ಏನಾಯಿತು ಅಂತ ಹೇಳಿದ್ರೆ, RBI ಆ್ಯಕ್ಚುಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಹೂ ಇಸ್ ಅವರ್ ಸೆಂಟ್ರಲ್ ಬ್ಯಾಂಕ್, ಅವರು ಈ ಥರ ಎಲ್ಲ ಏನಾದರೂ ಆದಾಗ ಆ್ಯಕ್ಚುಲಿ ದೇ ಇಂಟರ್ವೀನ್. ಬಟ್ ಅವರು ಇಂಟರ್ವೀನ್ ಮಾಡಿಬಿಟ್ಟು ಒಂದು ಸ್ವಲ್ಪ ದೇ ವಿಲ್ ಟ್ರೈ ಟು ಬ್ರಿಂಗ್ ಸಮ್ ಕೈಂಡ್ ಆಫ್ ಎ ಸ್ಯಾನಿಟಿ ಟು ದಿಸ್ ಒನ್. ಸೊ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎರಡು ವಿಧವಾದ ಇದು ಮಾಡ್ತಾರೆ. ಡೈರೆಕ್ಟಾಗಿ ದೇ ವಿಲ್ ಹ್ಯಾವ್ ಎನ್ ಇಂಟರ್ವೆನ್ಷನ್ ಆ್ಯಂಡ್ ಇಂಡೈರೆಕ್ಟ್ ಇಂಟರ್ವೆನ್ಷನ್ ಅಂತ ಹೇಳ್ಬಿಟ್ಟು. ಡೈರೆಕ್ಟ್ ಇಂಟರ್ವೆನ್ಷನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೋಲ್ಡ್ಸ್ ಅಬೌಟ್ $685 billion ವರ್ತ್ ಆಫ್ ಫಾರೆಕ್ಸ್ ರಿಸರ್ವ್ಸ್ ಅದನ್ನ ಇಟ್ಕೊಂಡಿದ್ದಾರೆ. ಸೊ ಅದನ್ನು ಅವ್ರು ಏನು ಮಾಡ್ತಾರೆ, ದೇ ವಿಲ್ ಸ್ಟಾರ್ಟ್ ಸೆಲ್ಲಿಂಗ್ ಇನ್ ದ ಟು ಕಮರ್ಷಿಯಲ್ ಬ್ಯಾಂಕ್ಸ್. ಅದನ್ನು ಅವ್ರು ಆ್ಯಕ್ಚುಲಿ ಸೇಲ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ದೇರ್ ವಿಲ್ ಬಿ ಮೋರ್ ಡಾಲರ್ಸ್ ಅವೈಲಬಲ್ ವಿತ್ ದ ಕಮರ್ಷಿಯಲ್ ಬ್ಯಾಂಕ್ಸ್. ಸೊ ಹಾಗಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸಪ್ಲೈ ಆಫ್ ದ ಡಾಲರ್ ಇನ್ಕ್ರೀಸಸ್. ಅದೇ ಥರನೇ ದೇ ಡೂ ಸಮಥಿಂಗ್ ಕಾಲ್ಡ್ OMO, ದಟ್ ಈಸ್ ಕಾಲ್ಡ್ ಆಸ್ ದಟ್ ಈಸ್ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತ ಹೇಳ್ಬಿಟ್ಟು ದೇ ಸೆಲ್ ಸೆಕ್ಯೂರಿಟೀಸ್. ಸೊ ದ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ದ ಸೆಕ್ಯೂರಿಟೀಸ್ ಮಾಡಿದಾಗ ಇವ್ರೇನು ಮಾಡ್ತಾರೆ, ಆ್ಯಕ್ಚುಲಿ ದೇ ಟ್ರೈ ಟು ಸೈಫನ್ ಆಫ್. ಸೊ ಇವಾಗ ಡಾಲರ್ ಅದು ಕೈಂಡ್ ಆಫ್ ಸಪ್ಲೈ ಇನ್ಕ್ರೀಸ್ ಮಾಡಬೇಕು, ರುಪೀದ ಸಪ್ಲೈ ರೆಡ್ಯೂಸ್ ಮಾಡಬೇಕು. ದಿಸ್ ವಿಲ್ ಬಿ ದ ಕೈಂಡ್ ಆಫ್ ಮಾಡಸ್ ಆಪರೆಂಡಿ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, OMO ಆಪರೇಷನಿಂದ ರುಪೀಸ್ನ ದೇ ಆ್ಯಕ್ಚುಲಿ ಸಕ್ಅಪ್ ಮಾಡ್ಕೋತಾರೆ ಆ್ಯಂಡ್ ಡಾಲರ್ಸ್ನ ದೇ ಸೆಲ್ ಆ್ಯಂಡ್ ದೆನ್ ದೇ ಪುಷ್ ದ ಡಾಲರ್ಸ್ ಇನ್ ಟು ದ ಕಮರ್ಷಿಯಲ್ ಬ್ಯಾಂಕ್ಸ್. ಸೊ ಹೀಗಾಗಿ ದೆನ್ ದ ಡಾಲರ್ ಕೈಂಡ್ ಆಫ್ ಸಪ್ಲೈ ಗೋಸ್ ಅಪ್ ಅ ಲಿಟಲ್ ಅಗೇನ್ಸ್ಟ್ ದ ರುಪಿ. ಸೊ ಹಾಗಾಗಿ ದ ಈಕ್ವಿಲಿಬ್ರಿಯಂ ಪ್ರೈಸ್ ವಿಲ್ ಕಮ್ ಡೌನ್ ಅ ಲಿಟಲ್ ಬಿಟ್. ಸೊ ದಿಸ್ ಇಸ್ ಒನ್ ಮೆಥಡ್, ದಿಸ್ ಇಸ್ ಅ ಡೈರೆಕ್ಟ್ ಮೆಥಡ್. ಇಂಡೈರೆಕ್ಟ್ ಮೆಥಡಲ್ಲಿ ದೇ ಆ್ಯಕ್ಚುಲಿ ಮಾನಿಟರಿ ಪಾಲಿಸೀಸ್ ಯೂಸ್ ಮಾಡಿಕೊಂಡು ದೇ ಆ್ಯಕ್ಚುಲಿ, ಸೊ ಇದರಲ್ಲಿ ಪ್ರೈಮರಿಲಿ ವಾಟ್ ದೇ ಡೂ ಇಸ್ ದ ರಿಪೋ ರೇಟ್ಸ್. ಸೊ ರಿಪೋ ರೇಟ್ಸ್ನ ಇನ್ಕ್ರೀಸ್ ಮಾಡೋದು, ಡಿಕ್ರೀಸ್ ಮಾಡೋದು, ಈ ಥರದ್ದು ಮಾಡ್ಕೊಂಡ್ಬಿಟ್ಟು ದೇ ಆ್ಯಕ್ಚುಲಿ ಟ್ರೈ ಟು ಬ್ರಿಂಗ್ ಇನ್ ಸಮ್ ಇಂಟರ್ವೆನ್ಷನ್. ಬಟ್ ಹೀಗೆ ಇಂಟರ್ವೆನ್ಷನ್ ಅವ್ರು ತೊಗೊಂಡ್ಬಂದ್ರೂ ಯಾವಾಗಲೂ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, RBI ಹ್ಯಾಸ್ ಆ್ಯಕ್ಚುಲಿ ಓನ್ಲಿ ಪ್ರೊವೈಡೆಡ್ ಎ ಸ್ಟೆಬಿಲಿಟಿ ಟು ದ ವೊಲ್ಯಾಟಿಲಿಟಿ ಆಫ್ ದ ರುಪಿ. ಅದನ್ನು ತುಂಬ ಮೇಲೆ ಕೆಳಗೆ ಹೋಗದೆ ಇರೋ ಹಂಗೆ ಅದರ ಒಂದು ಸ್ವಲ್ಪ ಸ್ಟೆಬಿಲಿಟಿ ತೊಗೊಂಬರ್ತಾರೆ ಹೊರತು, ಅದನ್ನು ಆ್ಯಕ್ಚುಲಿ ದೇ ಡೋಂಟ್ ಪೆಗ್ ದ ರುಪಿ ಅಟ್ 75 rupeesನಲ್ಲೇ ನಾನು ಇಟ್ಬಿಡ್ತೀನಿ, 80 rupeesನಲ್ಲೇ ಇಡ್ತೀನಿ, ಇದಕ್ಕಿಂತ ಮೇಲ್ಗಡೆ ಹೋಗಿ ನಾನು ಬಿಡೋದಿಲ್ಲ, ಆ ಥರ ಬಂದ್ಬಿಟ್ಟು ಆ್ಯಕ್ಚುಲಿ RBI ಹ್ಯಾಸ್ ನೆವರ್ ಫಂಕ್ಷನ್. ಸೊ ದೀಸ್ ಆರ್ ಆಲ್ ದಿಸ್ ಥಿಂಗ್. ಇವಾಗ ನಮ್ದು ಎಷ್ಟು ಕೈಂಡ್ ಆಫ್ ವಾಟ್ ಈಸ್ ದಿ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಇನ್ ದ ಲಾಸ್ಟ್ ಇಯರ್ ಆ್ಯಂಡ್ ಇದು ಅಂತ ನೋಡ್ಕೊಂಬಂದರೆ, last year actually import bill for the 2024-25, that is April 2024 to March 2025, the total imports were about $915 billion, $915 billion. And ade varsha the total exports were $825 billion. Andre there is a net actually we are net importers anta heltivi. Andre nam imports is more than our exports. So we are actually net minus $90 billion. So that is what is our this thing. So CAD,
ಓಕೆ, ಸೊ ಈಗ ಏನಾಗುತ್ತೆ ನಮ್ಮ ಬಟ್ ಈ ವರ್ಷ ಬಿಟ್ವೀನ್ ಏಪ್ರಿಲ್ 2025 ಟು ಅಕ್ಟೋಬರ್ 2025 ಒಂದು ಸ್ವಲ್ಪ ಇಟ್ ಈಸ್ ಲುಕಿಂಗ್ ಅ ಲಿಟಲ್ ಬೆಟರ್ ಬಿಕಾಸ್ ದ ಎಕ್ಸ್ಪೋರ್ಟ್ಸ್ ಈಸ್ ಅಬೌಟ್ $490 billion, 500ಕ್ಕಿಂತ 10 ಕಡಿಮೆ. Imports is about $450 billion. So we are slightly on the positive side. But ಆದರೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಆಸ್ ದ ಇಯರ್ ಪ್ರೋಗ್ರೆಸಸ್ ಒಂದು ಸ್ವಲ್ಪ ಚೇಂಜು ಆಗುತ್ತೆ. ಸೊ ಎಂಡ್ ಆಫ್ ದ ಇಯರ್ಗೆ ವೆನ್ ದ ಫೈನಾನ್ಷಿಯಲ್ ಇಯರ್ ಕ್ಲೋಸಸ್, ಇಂಡಿಯಾ ಹ್ಯಾಸ್ ಆಲ್ವೇಸ್ ಬಿನ್ ನೆಟ್ ಇಂಪೋರ್ಟರ್ಸ್. ಸೊ ನಾವು ಆದ್ರಿಂದನೇ ನಮಗೆ ಯಾವಾಗಲೂ ನಮ್ಗೆ ಆ್ಯಕ್ಚುಲಿ ಡಾಲರ್ ಡಿಮ್ಯಾಂಡ್ ಇದ್ದೇ ಇದೆ ರೆಗ್ಯುಲರ್ ಆಗಿ. So, which is the reason why actually over a period of time India, Indian rupee has always weakened against the dollar. I will also talk about the historical idaರಲ್ಲಿ rupee versus dollar nu helkom bartini, or we can talk about it now itself. So, if you look at it, the kind of comparison, 1947 when India attained independence, at that point of time actually rupee was 3 rupees 30 paisa ಕೊಟ್ರೆ $1 ಸಿಗ್ತಾ ಇತ್ತು. 1966 ಅಲ್ಲಿ ಇಟ್ ವೆಂಟ್ ಡೌನ್ ಟು 7 rupees 50 paisa. 1975 ಅಲ್ಲಿ 8 rupees, 1990 ನಲ್ಲಿ 17 rupees, 2000 ಅಲ್ಲಿ 44 rupees, 2010 ಅಲ್ಲಿ 46 rupees. Between 2000 to 2010 there wasn't much of a kind of rupee depreciation. 2015 ನಲ್ಲಿ it went up to 66 rupees, 2020 ನಲ್ಲಿ 74 rupees, and 2025 ಅಲ್ಲಿ it went up to 90 rupees now. So this has been the historically the movement of the Indian rupee versus dollar. So now forex reserves actually, as I said, we are holding about $685 billion worth of forex reserves we are holding. So idanna actually RBI uses it for two different reasons. One is for the import bills idu madbekare it uses that one, and also whenever there is a stability of the rupee stability idu madbekandaga avaglu it intervenes and then it sells this particular thing. And now yavaglu actually, since we are no more we are also a fiat currency. Indian rupee is a fiat currency now. It is not gold backed anymore. So ninga adakosara it is actually gold backed plus the green backed agirodrinda now gold ಒಂದು ಸ್ವಲ್ಪ securities and as well as the US dollar. So all these three nalle actually our Indian rupee is standing. So ಅದಕ್ಕೋಸ್ಕರನೇ forex reserves now RBI maintains. ಇವಾಗ US and again actually if you look at it in terms of rupee and dollars, ನಮ್ದು ಹೆಂಗೆ ಎಷ್ಟು ರುಪಿ ಇದೆ ನಮ್ಮ ಸಿಸ್ಟಮಲ್ಲಿ, ಎಷ್ಟು ಡಾಲರ್ ನಮ್ಮ ಸಿಸ್ಟಮಲ್ಲಿ ಇದೆ ಅಂತ ಹೇಳಿದ್ರೆ, ಜಸ್ಟ್ ಟು ಗಿವ್ ದಿಸ್ ಥಿಂಗ್, ಬಿಕಾಸ್ ಆಸ್ ಅ ಸೆಡ್ ಇಟ್ ಈಸ್ ಆ್ಯಕ್ಚುಲಿ ದ ಎಕಾನಮಿನಲ್ಲಿ ಇಟ್ ಈಸ್ ಬೇಸಿಕಲಿ ದ ಸಪ್ಲೈ ಡಿಮ್ಯಾಂಡ್ ಆ್ಯಂಡ್ ದ ಈಕ್ವಿಲಿಬ್ರಿಯಂ ಪ್ರೈಸ್ ಅಂತ ಹೇಳಿರ್ತಾರೆ. ಇಟ್ ಈಸ್ ಬೇಸಿಕಲಿ ಹೌ ಮಚ್ ಸಪ್ಲೈ ಆಫ್ ಡಾಲರ್ಸ್ ಇಸ್ ದೇರ್, ಹೌ ಮಚ್ ಸಪ್ಲೈ ಆಫ್ ರುಪಿ ಇಸ್ ದೇರ್, ಆ್ಯಂಡ್ ದೆನ್ ಅದಕ್ಕೆ ಮಧ್ಯದಲ್ಲಿ ಬಂದ್ಬಿಟ್ಟು ಹೆಂಗೆ ಹೌ ಡಸ್ ಇಟ್ ಫೈಂಡ್ ದ ಈಕ್ವಿಲಿಬ್ರಿಯಂ ಪ್ರೈಸ್ ಅಂತ ನೋಡಬೇಕಂದ್ರೆ, ಇಂಡಿಯಾನಲ್ಲಿ ದ ಟೋಟಲ್ ಮನಿ ಸಪ್ಲೈ which is the cash component plus the digital component ಎಲ್ಲ ಸೇರಿ 280 lakh crores is what is the money available in India. ಅದರಲ್ಲಿ the cash component is about 38 lakh crores and our forex reserves are about 685 billion US dollars. So this is how actually we are trying to work this thing. ಈಗ ನಮ್ಮ ಇದರಲ್ಲಿ ಆ್ಯಕ್ಚುಲಿ ರುಪಿ ಡಿಪ್ರಿಷಿಯೇಟ್ ಆದಾಗ ಟಿಪಿಕಲಿ ಇಂಪೋರ್ಟ್ಗೆ ಹೆಂಗೆ ಅಫೆಕ್ಟ್ ಆಗುತ್ತೆ, ಎಕ್ಸ್ಪೋರ್ಟ್ಗೆ ಹೆಂಗೆ ಅಫೆಕ್ಟ್ ಆಗುತ್ತೆ ಅನ್ನೋದು ನಾವು ಆ್ಯಕ್ಚುಲಿ ವಿ ಟಾಕ್ಡ್ ಅಬೌಟ್ ಇಟ್. ಬಟ್ ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ ಕೊಡೋಣ ಅಂತ ಹೇಳಿ, ಪ್ರೈಮರಿಲಿ ವಾಟ್ ಹ್ಯಾಪನ್ಸ್ ಇಸ್ ಇಂಪೋರ್ಟ್ಸ್ ಬಿಕಮ್ ಲಿಟಲ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಬಿಕಮ್ಸ್ ಅಟ್ರಾಕ್ಟಿವ್. ಹೆಂಗೆ ಅಂತ ಹೇಳಿದ್ರೆ, ಇವಾಗ ಇಂಪೋರ್ಟ್ ಮಾಡಬೇಕಾದ್ರೆ ನೀವು ಮುಂಚೆ ಆ್ಯಕ್ಚುಲಿ ಯಾವುದೋ ಒಂದು ಕಂಪನಿ, ಯಾವುದೋ ಒಂದು ಕಂಟ್ರಿಯಿಂದ ಒಂದು ಕಂಪನಿಯಿಂದ ಒಂದು ಪೆನ್ ಇಫ್ ಯು ಆರ್ ಇಂಪೋರ್ಟಿಂಗ್, ಆ್ಯಂಡ್ ಆ ಪೆನ್ಗೆ ಆ್ಯಕ್ಚುಲಿ ಇಟ್ ವಾಸ್ $1. ಓಕೆ, ಆ ಪೆನ್ ರೇಟ್ ಏನು ಚೇಂಜ್ ಆಗಲ್ಲ ಬಿಟ್ವೀನ್ ಲಾಸ್ಟ್ 4 monthsಗೂ ಇವತ್ತಿಗೂ, ಇಟ್ ರಿಮೇನ್ಸ್ $1. ಬಟ್ ನೀವು 4 months ಬ್ಯಾಕು ಅಥವಾ 2 months ಬ್ಯಾಕ್ ಅಂತ ತಿಳ್ಕೊಳ್ಳೋಣ, ಒಂದು ಆ್ಯಕ್ಚುಲಿ 2 months ಬ್ಯಾಕ್ ಆ್ಯಕ್ಚುಲಿ ವೆನ್ ನೀವು ಆ ಪೆನ್ ತೊಗೋಬೇಕು ಬೇರೆ ಕಂಟ್ರಿಯಿಂದ ಅಂತ ಹೇಳಿದ್ರೆ $80 ಕೊಟ್ಟರೆ ಸಾಕು. $80 ಇಸ್ ಈಕ್ವಲ್ ಟು $1 ಇತ್ತು. $80 ಕೊಟ್ಟರೆ ಆ ಒಂದು ಪೆನ್ ಆ್ಯಕ್ಚುಲಿ ಇಟ್ ಯೂಸ್ ಟು ಕಮ್ ಫ್ರಮ್ ಸ್ವಿಟ್ಜರ್ಲ್ಯಾಂಡ್ ಆರ್ ಸ್ವೀಡನ್ ಆರ್ ಸಮ್ವೇರ್ US ಅಂತಲೇ ಇಟ್ಕೊಳ್ಳೋಣ. ಇವಾಗ ಏನಾಗಿದೆ, $90 ಪರ್ ಡಾಲರ್ ಆಗಿರೋದ್ರಿಂದ ನೀವು $90 ಕೊಟ್ರೆ ಯು ಗೆಟ್ $1. ಸೊ $10 ಎಕ್ಸ್ಟ್ರಾ ಕೊಟ್ರೆ ಸೇಮ್ ಪೆನ್ ಯು ವಿಲ್ ಗೆಟ್ ಬೈ ಪೇಯಿಂಗ್ $10 ಮೋರ್. ಸೊ ಹಾಗಾಗಿ ನಮ್ದು ಏನಾಗುತ್ತೆ, ರುಪಿ ಆ್ಯಕ್ಚುಲಿ ಗೋಸ್ ಔಟ್, more rupee is going out to buy the same unit and same kind of unit, commodity of the item that we were buying earlier. ಬಟ್ ಅದೇ ಥರ ಏನಾಗುತ್ತೆ, ಬಟ್ ಎಕ್ಸ್ಪೋರ್ಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ಬಿಕಮ್ಸ್ ದ ಆಪೋಸಿಟ್.
ಸೊ ನಿಮಗೆ ಮುಂಚೆ ಬಂದ್ಬಿಟ್ಟು ಆ್ಯಕ್ಚುಲಿ ನೀವು ಯಾವುದೋ ಒಂದು ಪೆನ್ನನ್ನು ನೀವು ಆ್ಯಕ್ಚುಲಿ ವೆನ್ ಯು ಆರ್ ಎಕ್ಸ್ಪೋರ್ಟಿಂಗ್ ಇಟ್ ಟು ಲೆಟ್ ಅಸ್ ಎ ಬಾಂಗ್ಲಾದೇಶ್ ಆರ್ ಸಮಥಿಂಗ್. ಸೊ ಅದನ್ನು ಆ್ಯಕ್ಚುಲಿ ಒಂದು ಪೆನ್ನನ್ನು ಆ್ಯಕ್ಚುಲಿ ವೆನ್ ಯು ಆರ್ ಎಕ್ಸ್ಪೋರ್ಟಿಂಗ್ ಇಟ್ ಅಗೇನ್ ಅಟ್ ಆರ್ ನಾಟ್ ಬಾಂಗ್ಲಾದೇಶ್, ಆ್ಯಕ್ಚುಲಿ ವಿ ವಿಲ್ ಚೂಸ್ ಯುರೋಪಿಯನ್ ಯೂನಿಯನ್ ಆರ್ ವಿ ವಿಲ್ ಚೂಸ್ ಅಮೆರಿಕಾ ಇಟ್ ಸೆಲ್ಫ್. ಸೊ ಒಂದು ಪೆನ್ ವಿ ಆರ್ ಎಕ್ಸ್ಪೋರ್ಟಿಂಗ್ ಇಟ್ ಟು ದ ಅಮೆರಿಕಾ ಆ್ಯಂಡ್ ದೆನ್ ವಿ ಆರ್ ಚಾರ್ಜಿಂಗ್ ದೆಮ್ $1 ಪರ್ ಪೆನ್. ಸೊ ಅವರು 2 months ಮುಂಚೆ ಬಂದ್ಬಿಟ್ಟು ಅವರು ವೆನ್ ದೇ ಯೂಸ್ ಟು ಸೆಂಡ್ ಅಸ್ $1 ಅದನ್ನು ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ನಮ್ಮ ಆ ಪರ್ಟಿಕ್ಯುಲರ್ ಕಂಪನಿನಲ್ಲಿ ವೆನ್ ದೇ ಗೆಟ್ ದ ಇನ್ಕಮ್ ದೇ ಆರ್ ಗೆಟಿಂಗ್ $80 per dollar. ಸೊ ಇವಾಗ ಏನಾಗಿದೆ ಅಂತ ಹೇಳಿದ್ರೆ $90 per dollar ಬರುತ್ತೆ. ಸೊ ಅದಕ್ಕೋಸ್ಕರ ಅವ್ರ ಇನ್ಕಮ್ ಆ್ಯಕ್ಚುಲಿ ಗೋಸ್ ಅಪ್. ಸೊ ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ಸ್ ವೆನ್ ಎಕ್ಸ್ಪೋರ್ಟ್ ಆ್ಯಕ್ಚುಲಿ ಬಿಕಮ್ಸ್ ಮೋರ್ ಅಟ್ರಾಕ್ಟಿವ್. ಸೊ ಎಕ್ಸ್ಪೋರ್ಟರ್ಸ್ಗೆಲ್ಲರಿಗೂ ಇಫ್ ದರ್ ಈಸ್ ರುಪಿ ಡಿಪ್ರಿಸಿಯೇಷನ್ ಆದಾಗ ಆಲ್ ದ ಎಕ್ಸ್ಪೋರ್ಟಿಂಗ್ ಕಂಪನೀಸ್ ಅವ್ರಿಗೆಲ್ಲರಿಗೂ ಆ್ಯಕ್ಚುಲಿ ದೇರ್ ಇನ್ಕಮ್ ಗೋಸ್ ಅಪ್, ಅವ್ರ ಇದರಲ್ಲಿ ಮೇಲೆ ಹೋಗುತ್ತೆ. ಬಟ್ ಆಲ್ ದ ಇಂಪೋರ್ಟಿಂಗ್ ಕಂಪನೀಸ್ ಅವ್ರಿಗೆಲ್ಲರಿಗೂ ದೇರ್ ಇನ್ಕಮ್ ದೇರ್ ಎಕ್ಸ್ಪೆಂಡಿಚರ್ ಗೋಸ್ ಅಪ್ ಫ್ರಮ್ ಲಾಸ್ಟ್ ಇಯರ್ ಟು ಫ್ರಮ್ ದ ಪ್ರೀವಿಯಸ್ ದಿಸ್ ಥಿಂಗ್ ಟು ನೌ. ಓಕೆ, ಆ್ಯಂಡ್ ಇನ್ನು ಏನೇನು ಆ್ಯಕ್ಚುಲಿ ಕೈಂಡ್ ಆಫ್ ರುಪಿ ವೀಕನಿಂಗ್ ಆದಾಗ ಟಿಪಿಕಲಿ ಬಂದ್ಬಿಟ್ಟು ಏನು ಎಲ್ಲ ಹಾಕ್ಕೊಂಬರುತ್ತೆ ಅಂತ ಹೇಳಿದ್ರೆ, ನಂಬರ್ 1 ಇಸ್ ಇಂಪೋರ್ಟ್ ಬಿಕಮ್ಸ್ ವೆರಿ ಎಕ್ಸ್ಪೆನ್ಸಿವ್ ಆಸ್ ಐ ಟೋಲ್ಡ್ ಯು. ಸೊ ಇಂಪೋರ್ಟ್ ಎಕ್ಸ್ಪೆನ್ಸಿವ್ ಆದಾಗ ಮೋರ್ ಆಫ್ ದ ರುಪಿ ಗೋಸ್ ಔಟ್. ಆ್ಯಂಡ್ ಅದರಲ್ಲಿ ಪರ್ಟಿಕ್ಯುಲರ್ಲಿ ನಾನು ಏನು ಹೇಳಿದೆ ಅಂತ ಹೇಳಿದ್ರೆ, ಒಂದು ಕ್ರೂಡ್ ಆಯಿಲ್ ಐ ಟೋಲ್ಡ್ ಯು ವಾಸ್ ಒನ್ ಆಫ್ ದ ಬಿಗ್ ಟಿಕೆಟ್ ಐಟಮ್. ಸೊ ಅದು ವೆನ್ ವಿ ಆರ್ ಕೈಂಡ್ ಆಫ್ ಎಕ್ಸ್ಪೋರ್ಟಿಂಗ್ ಟು ದ ವೆನ್ ವಿ ಆರ್ ಇಂಪೋರ್ಟಿಂಗ್ ಫ್ರಮ್ ದ ಅದರ್ ಕಂಟ್ರೀಸ್, ಕ್ರೂಡ್ ಆಯಿಲ್ ಕೈಂಡ್ ಆಫ್ ಅದಕ್ಕೆ ಜಾಸ್ತಿ ದುಡ್ಡು ಕೊಟ್ಟು ನಾವು ತೊಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಡ್ರೈವ್ ಇನ್ಫ್ಲೇಷನ್. ಬಿಕಾಸ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಥರನೇ ಕ್ರೂಡ್ ಆಯಿಲಿಂದನೇ ಆ್ಯಕ್ಚುಲಿ ವಿ ಮೇಕ್ ಪೆಟ್ರೋಲಿಯಂ, ವಿ ಮೇಕ್ ಡೀಸೆಲ್, ವಿ ಮೇಕ್ LPG. ಸೊ ದಿಸ್ ಈಸ್ ರಿಕ್ವೈರ್ಡ್ ಫಾರ್ ಅಂಡ್ ಕೆರಸಿನ್. ಸೊ ದಿಸ್ ಇಸ್ ರಿಕ್ವೈರ್ಡ್ ಇನ್ ದ ಡೈಲಿ ನಮ್ಮ ಲೈಫಲ್ಲಿ ಎಲ್ರಿಗೂ, ಎಲ್ಲ ಇಂಡಸ್ಟ್ರೀಸ್ಗೂ, ಮನೆಗೂ ಎಲ್ರಿಗೂ ಬೇಕಾಗಿರೋವಂಥ ಒಂದು ಐಟಮ್ಸ್ ಇದು ಮೂರೂ. ಅದಕ್ಕೋಸ್ಕರ ಅಕಸ್ಮಾತ್ ಕ್ರೂಡ್ ಆಯಿಲ್ಗೆ ನಾವು ಜಾಸ್ತಿ ಪೇ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನ್ಯಾಚುರಲಿ ಇದರಲ್ಲೆಲ್ಲ ಪ್ರೈಸಸ್ ಇನ್ಕ್ರೀಸ್ ಆಗೋಗ್ಬಿಟ್ಟು ಇಟ್ ವಿಲ್ ಹ್ಯಾವ್ ಅನ್ ಇನ್ಫ್ಲೇಷನರಿ ದಿಸ್ ಥಿಂಗ್ ಫಾರ್ ಆಲ್ ದ ಅದರ್ ಐಟಮ್ಸ್. ಆ್ಯಕ್ಚುಲಿ ಯಾಕಂದರೆ ಡೀಸೆಲಿಂದನೇ ಆ್ಯಕ್ಚುಲಿ ಲಾರೀಸ್ನಲ್ಲೇ ಎಲ್ಲನೂ ಆ್ಯಕ್ಚುಲಿ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಅದು ಇದು ಮಿಷನರೀಸ್ ಎಲ್ಲನೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಆಗುತ್ತೆ ಇಂಡಿಯಾನಲ್ಲಿ. ಸೊ ಇಫ್ ದ ಡೀಸೆಲ್ ಪ್ರೈಸಸ್ ಗೋ ಅಪ್ ಅಂತ ಹೇಳಿದ್ರೆ ಎಲ್ಲ ಪ್ರೈಸಸ್ಸು ಜಾಸ್ತಿ ಆಗೋದ್ರಿಂದ ಇನ್ಫ್ಲೇಷನ್ ಮೇಲಕ್ಕೆ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ಇಟ್ ವಿಲ್ ರೆಡ್ಯೂಸ್ ದ ಸೇವಿಂಗ್ ಪೊಟೆನ್ಷಿಯಲ್ ಆಫ್ ಆಲ್ ದ ಪೀಪಲ್. ಸೊ ಹೀಗಾಗಿ ಆ್ಯಕ್ಚುಲಿ ಫಾರ್ ದ ಇಂಡಿಯನ್ ಗವರ್ಮೆಂಟ್ ಆಲ್ಸೋ ಏನಾಗುತ್ತೆ ಅಂತ ಹೇಳಿದ್ರೆ, ದ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ ಒಂದಿದೆ, ವಿಚ್ ಇಸ್ ಆ್ಯಕ್ಚುಲಿ ದ ಡಿಫರೆನ್ಸ್ ಬಿಟ್ವೀನ್ ದ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್. ಸೊ ಇವಾಗ ಇಂಪೋರ್ಟ್ಸ್ ಜಾಸ್ತಿಯಾಗಿ ಎಕ್ಸ್ಪೋರ್ಟ್ಸ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ದ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ ಇಟ್ ವಿಲ್ ಗೋ ಅಪ್. ಸೊ ಹಾಗಾಗಿನೇ ಆ್ಯಕ್ಚುಲಿ ಇಫ್ ದ ರುಪಿ ಡಿಪ್ರಿಷಿಯೇಟ್ ಆದಾಗ ಕರೆಂಟ್ ಅಕೌಂಟ್ ಡೆಫಿಸಿಟ್ ಆ್ಯಕ್ಚುಲಿ ವಿಲ್ ಸ್ಟಾರ್ಟ್ ಗೋಯಿಂಗ್ ಅಪ್ ಬಿಕಾಸ್ ಇಂಪೋರ್ಟ್ಸ್ ವಿಲ್ ಬಿಕಮ್ ಮೋರ್ ಎಕ್ಸ್ಪೆನ್ಸಿವ್. ಆ್ಯಂಡ್ ಆಮೇಲೆ ಆ್ಯಕ್ಚುಲಿ ಫಾರ್ ದ ಕಂಪನೀಸ್ ಆಲ್ಸೋ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ಲಿ ಇಂಪೋರ್ಟಿಂಗ್ ಕಂಪನೀಸ್ ಏನು ಮಾಡ್ತಾರೆ, ಅವರು ಆ್ಯಕ್ಚುಲಿ ಈ ರುಪಿ ಡಿಪ್ರಿಸಿಯೇಷನ್ ಆಗುತ್ತೆ, ರುಪಿ ಆ್ಯಕ್ಚುಲಿ ವಿಲ್ ಬಿ ಹೋವರಿಂಗ್, ದೆರ್ ವಿಲ್ ಬಿ ಎನ್ ಎಕ್ಸ್ಚೇಂಜ್ ರೇಟ್ ಪ್ರಾಬ್ಲಮ್ಸ್ ಆಗುತ್ತೆ ವಿತ್ ದ ಡಾಲರ್ ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಬ್ಯಾಂಕ್ಸ್ ಹತ್ರ ಹೋಗ್ಬಿಟ್ಟು ದೇ ಡೂ ಸಮಥಿಂಗ್ ಕಾಲ್ಡ್ ಹೆಡ್ಜಿಂಗ್. ಸೊ ನಿಂಗೆ ಹೆಡ್ಜಿಂಗ್ ಅಂತ ಹೇಳಿದ್ರೆ, ಅವ್ರು ಇವಾಗ 3 ತಿಂಗಳು ಆದಮೇಲೆ ನಾವು ವಿ ಆರ್ ಗೋಯಿಂಗ್ ಟು ಇಂಪೋರ್ಟ್ ಸಮಥಿಂಗ್ ಫ್ರಮ್ ಎ ಪರ್ಟಿಕ್ಯುಲರ್ ಕಂಪನಿ ವಿಚ್ ಇಸ್ ದೇರ್ ಇನ್ ಎ ಕಂಟ್ರಿ. ಅಲ್ಲಿಂದ ನಾವು ಇಂಪೋರ್ಟ್ ಮಾಡ್ಬೇಕಾದ್ರೆ ಇವತ್ತಿನ ರೇಟ್ ಆಫ್ ದ ಡಾಲರ್ ಇಸ್ $90. ಸೊ ಇವಾಗ ಇನ್ನೊಂದು 3 ತಿಂಗಳಾದಮೇಲೆ ಇಟ್ ಕ್ಯಾನ್ ಬಿಕಮ್ 93 ಅಂತ ಹೇಳಿದ್ರೆ, ನಾನು 93 ಕೊಡೋದಿಲ್ಲ, ನಾನು 92 ತನಕ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತಿಗೆ ಅದನ್ನು ಒಂದು ಫಿಕ್ಸ್ ಮಾಡ್ಕೋಬೋದು ಒಂದು ರೇಟ್. ಅದಕ್ಕೊಂದು ಪ್ರೀಮಿಯಮ್ ಅಂತ ಒಂದು ಪೇ ಮಾಡಬೇಕು, ಒಂದು ಇಟ್ ಇಸ್ ಕಾಲ್ಡ್ ಆಸ್ ಎ ಹೆಡ್ಜ್ ಪ್ರೀಮಿಯಮ್. ಸೊ ಈ ಥರ ಇಂಪೋರ್ಟಿಂಗ್ ಕಂಪನೀಸ್ ಅವರು ದೇ ಆ್ಯಕ್ಚುಲಿ ಹ್ಯಾವ್ ಟು ಪೇ. ಸೊ ಇದು ಯಾವಾಗ ಇದು ಆ್ಯಕ್ಚುಲಿ ರುಪಿ ವಾಲಟಿಲಿಟಿ ಜಾಸ್ತಿ ಇರುತ್ತೋ ಆ ಟೈಮಲ್ಲಿ ದೇ ವಿಲ್ ಹ್ಯಾವ್ ಟು ಆಲ್ಸೋ ಶೆಲ್ ಔಟ್ ಮನಿ ಫಾರ್ ದಿಸ್ ಹೆಡ್ಜಿಂಗ್ ಆ್ಯಕ್ಟಿವಿಟಿ. ಸೊ ಈ ರೀತಿ ಎಲ್ಲ ಆಗೋಗ್ಬಿಟ್ಟು ಏನಾಗುತ್ತೆ ಬಟ್ ಅಟ್ ದ ಸೇಮ್ ಟೈಮ್, ಸೊ ದೀಸ್ ಆರ್ ಆಲ್ ದ ಆ್ಯಕ್ಚುಲಿ ದ ಪ್ರಾಬ್ಲಮ್ಸ್ ವಾಟ್ ಹ್ಯಾಪನ್ಸ್ ವೆನ್ ದ ರುಪಿ ಸ್ಟಾರ್ಟ್ಸ್ ವೀಕನಿಂಗ್. ಆ್ಯಂಡ್ ಇವರು RBI ಆ್ಯಕ್ಚುಲಿ ದೇ ಓನ್ಲಿ ಇಂಟರ್ವೀನ್. ಆ್ಯಕ್ಚುಲಿ ಅವ್ರು ಇಂಟರ್ವೆನ್ಷನ್ ಮಾಡ್ತಾರೆ ಅಂತ ನಾನು ಮುಂಚೆ ಹೇಳಿದ್ದೆ. ಅವ್ರು ಯಾವಾಗ ಇಂಟರ್ವೀನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರೈಮರಿಲಿ ಆ್ಯಕ್ಚುಲಿ ಅವರೊಂದು 3 ಇದು ನೋಡ್ತಾರೆ. ಒಂದು ಏನಂತ ಹೇಳಿದ್ರೆ ಗ್ರೋತ್, ನಮ್ಮ ಕಂಟ್ರೀಸ್ ಗ್ರೋತ್ ಒಂದು ನೋಡ್ತಾರೆ, ನಾವು GDP ಗ್ರೋತ್ ಹೆಂಗಾಗ್ತಿದೆ ಅಂತ ಹೇಳ್ಬಿಟ್ಟು. ಎರಡನೇದು ಆ್ಯಸ್ ಐ ಟೋಲ್ಡ್ ಯು ಅಬೌಟ್ ದ ಇನ್ಫ್ಲೇಷನ್. ಸೊ ನಮ್ಮ ಇನ್ಫ್ಲೇಷನ್ ಏನಾದರೂ ತುಂಬ ಜಾಸ್ತಿ ಆಗೋಗ್ಬಿಟ್ಟು, ಆಲ್ರೆಡಿ ಇಫ್ ಅವರ್ ಇನ್ಫ್ಲೇಷನ್ ವಾಸ್ 6% ಆ್ಯಂಡ್ ಆಮೇಲೆ ದೆನ್ ದ ರುಪಿ ವೀಕ್ನಿಂಗ್ ಆಗಿರೋದ್ರಿಂದ ಈ 6%, 8%, 8.5% ಆಗೋಗ್ಬಿಡುತ್ತೆ ಅಂತ ಗೊತ್ತಾದಾಗ ಅವಾಗ ಅವ್ರು ಇಂಟರ್ವೀನ್ ಮಾಡ್ತಾರೆ. ಬಟ್ ಇಫ್ ದ ಇನ್ಫ್ಲೇಷನ್ ಈಸ್ ವೆಲ್ ಅಂಡರ್ ಕಂಟ್ರೋಲ್,
ಅಂತ ಹೇಳಿದಾಗ ಅವಾಗ ಅವ್ರು ಏನು ಇಂಟರ್ವೆನ್ಷನ್ ಮಾಡೋದಿಲ್ಲ. ಸೊ ಇವಾಗ ಆ್ಯಕ್ಚುಲಿ RBI ಈಸ್ ನಾಟ್ ಇಂಟರ್ವೀನಿಂಗ್. ಆ್ಯಂಡ್ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಈಗ ಏನು ಮಾಡಿಬಿಟ್ಟಿದೆ ಅಂತ ಹೇಳಿದ್ರೆ ಫ್ರಮ್ 2025 RBI ಹ್ಯಾಸ್ ಡಿಸೈಡೆಡ್ ನಾಟ್ ಟು ಇಂಟರ್ವೀನ್ ಎನಿ ಮೋರ್ ಅಟ್ ಆಲ್ ಬಿಕಾಸ್ they don't want, actually they want the market to determine the price rupee to determine the price in the market itself directly. So ಹಾಗಾಗಿ ಅವರು they are not intervening into this thing. ಇವಾಗ ರುಪಿ ಆ್ಯಕ್ಚುಲಿ ನಾನು ಹೇಳಿದ ಥರ ಹಿಸ್ಟಾರಿಕಲಿ ಐ ಸೆಡ್ ಆ್ಯಕ್ಚುಲಿ $3 ಇತ್ತು $1, ಅಲ್ಲಿಂದ 90 ರೂಪೀಸ್ಗೆ ಬಂದಿದೆ ಅಂತ ಹೇಳಿದ್ರೆ ಇದು ವಾಪಸ್ ಹೆಂಗೆ ಆ್ಯಕ್ಚುಲಿ 40ಗೆ ಹೋಗ್ಬೋದಾ, 30ಗೆ ಹೋಗ್ಬೋದಾ, 70ಗೆ ಅಟ್ಲೀಸ್ಟ್ ಓಕೆ 40-30 ಬೇಡ, ಒಂದು 70-75 ರೂಪೀಸ್ಗೆ ಮತ್ತೆ ವಾಪಸ್ ಹೋಗುತ್ತಾ ಅಂತ ಹೇಳಿದ್ರೆ ಹೆಂಗೆ ಹೋಗಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅದಕ್ಕೆ ಒಂದು 2-3 ಇದೆಲ್ಲ ನೋಡ್ಕೊಂಬರೋಣ. ಹೆಂಗಾಗತ್ತೆ ಅಂತ ಹೇಳಿದ್ರೆ ನಂಬರ್ 1 is actually India has to become more export oriented country. ಸೊ ನಾವು ಆ್ಯಕ್ಚುಲಿ ನೆಟ್ ಎಕ್ಸ್ಪೋರ್ಟರ್ಸ್ ಆಗಬೇಕು, ನಾವು ನೆಟ್ ಇಂಪೋರ್ಟರ್ಸಿಂದ. ಅಂದರೆ ನಾವು ಜಾಸ್ತಿ ಎಕ್ಸ್ಪೋರ್ಟ್ ಮಾಡಿ ನಾವು ಕಮ್ಮಿ ಇಂಪೋರ್ಟ್ ಮಾಡಿದಾಗ ನಮಗೇನಾಗುತ್ತೆ ಡಾಲರ್ ಡಿಪೆಂಡೆನ್ಸಿ ನಾವು ತುಂಬ ಇರೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಚೈನಾ. ಸೊ ಚೈನಾ ಇವಾಗ ರೀಸೆಂಟಾಗಿ ಆ್ಯಕ್ಚುಲಿ ಇಫ್ ಯು ಹ್ಯಾವ್ ಸೀನ್ ದ ನ್ಯೂಸ್, ಅದರದ್ದು ಟೋಟಲ್ ಇಂಪೋರ್ಟ್ಸ್ ಆ್ಯಕ್ಚುಲಿ ಇನ್ ದ ಲಾಸ್ಟ್ ಇಯರ್ ಇಟ್ ಹ್ಯಾಸ್ ಗಾನ್ ಟು $3.67 trillion and the total imports are only $2.57 trillion. So net it has got about $1.1 trillion. It is a net exporter. So ಆ ರೀತಿ ನಮ್ಮ ಇಂಡಿಯಾ ಆ್ಯಕ್ಚುಲಿ ಇಫ್ ಇಟ್ ಕ್ಯಾನ್ ರೀಚ್ ದಟ್ ಲೆವೆಲ್, ಆವಾಗ ನಾವು ಈ ರುಪಿ ಆ್ಯಕ್ಚುಲಿ ಡಾಲರ್ ಡಿಪೆಂಡೆನ್ಸಿ ಸ್ವಲ್ಪ ಕಡಿಮೆ ಆಗುತ್ತೆ. ಆ್ಯಂಡ್ ವಿ ವಿಲ್ ಆಲ್ಸೋ ಬಿಕಮ್ ವಿ ವಿಲ್ ಸ್ಟಾರ್ಟ್ ಮೂವಿಂಗ್ ಫ್ರಮ್ 90 ವಿ ವಿಲ್ ಸ್ಟಾರ್ಟ್ ಗೋಯಿಂಗ್ ಡೌನ್ ಟುವರ್ಡ್ಸ್ 70s ಹೋಗೋಕೆ ಒಂದು ಚಾನ್ಸ್ ಇದೆ. ಎರಡನೇದು ಬೈ ಅಟ್ರಾಕ್ಟಿಂಗ್ ಆ್ಯಕ್ಚುಲಿ ಬೈ ಅವರ್ ಕ್ಯಾಪಿಟಲ್ ಮಾರ್ಕೆಟ್ಸ್, ಅದನ್ನು ಆ್ಯಕ್ಚುಲಿ ನಾವು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿದ್ದು, ಸೊ ಅಂದರೆ ಆಲ್ ಅವರ್ ಕಂಪನೀಸ್ ಆ್ಯಕ್ಚುಲಿ ಶುಡ್ ಬಿ ಡೂಯಿಂಗ್ ವೆರಿ ವೆಲ್. ಆ್ಯಂಡ್ ಅವೆಲ್ಲ ಒಳ್ಳೆ ರಿಸಲ್ಟ್ಸ್ ಕೊಟ್ಬಿಟ್ಟು, ಒಳ್ಳೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಆ್ಯಂಡ್ ಆ್ಯನ್ಯುವಲ್ ರಿಸಲ್ಟ್ಸ್ ಎಲ್ಲ ಕೊಟ್ಟು, ಆ್ಯಂಡ್ ಇಫ್ ದ ಕ್ಯಾಪಿಟಲ್ ಮಾರ್ಕೆಟ್ಸ್ ಆರ್ ಡೂಯಿಂಗ್ ವೆರಿ ಗುಡ್, ಅವಾಗ ಏನಾಗುತ್ತೆ ಎವ್ರಿಬಡಿ ವಿಲ್ ಸ್ಟಾರ್ಟ್ ಪಂಪಿಂಗ್ ಮನಿ ಇನ್ ಟು ಇಂಡಿಯಾ. ಸೊ FPIs ಆ್ಯಂಡ್ FIIs they will start investing a lot in India. ಹಾಗಾಗಿ ನಮಗೆ ಲಾಟ್ ಆಫ್ ಡಾಲರ್ಸ್ ಬರುತ್ತೆ. ಸೊ ವಿ ವಿಲ್ ಅಗೇನ್ ಬಿ ಡೂಯಿಂಗ್ ಗುಡ್. ಆ್ಯಂಡ್ ದ ಥರ್ಡ್ ಇಸ್ ಅಗೇನ್ ಇನ್ ಟರ್ಮ್ಸ್ ಆಫ್ FDI. ಸೊ ಲಾಟ್ ಆಫ್ FDI ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಇಂಡಿಯಾಗೆ ಬಂದು ಎಲ್ಲ ಇದಾದಾಗ ದೆನ್ ಅಗೇನ್ ಆ್ಯಕ್ಚುಲಿ ಇಟ್ ವಿಲ್ ಹೆಲ್ಪ್ ಇನ್ ದ ಹ್ಯಾವಿಂಗ್ ಮೋರ್ ಡಾಲರ್ಸ್ ವಿತ್ ಅಸ್. ಆ್ಯಂಡ್ ದೆನ್ we are also actually, one other thing which has also happened is that between India and the US, if you look at it, Indian inflation actually has been on an average about 5 to 6% every year. We are having inflation ಆಗ್ತಾನೆ ಇದೆ. But if you look at America, ಒಂದು ಅಡ್ವಾನ್ಸ್ಡ್ ಎಕಾನಮಿ, ಅವ್ರದ್ದು ಇನ್ಫ್ಲೇಷನ್ ಎಲ್ಲ ಒಂದು ಆ್ಯಕ್ಚುಲಿ 0.5 to 2% ಅಲ್ಲೇ ಇರುತ್ತೆ. ಅವ್ರದ್ದು 2% ಮೇಲೆ ಹೋಗ್ಬಿಟ್ರೆ ದೇ ಕನ್ಸಿಡರ್ ಇಟ್ ಆಸ್ ಅ ವೆರಿ ವೆರಿ ಬ್ಯಾಡ್ ಇನ್ಫ್ಲೇಷನ್ ಅಂತ ಹೇಳ್ಬಿಟ್ಟು. ಸೊ ಅವ್ರದ್ದು ಇನ್ಫ್ಲೇಷನ್ ಇಸ್ ವೆರಿ ವೆರಿ ವೆಲ್ ಕಂಟ್ರೋಲ್ಡ್, ಬಟ್ ನಮ್ದು ಇನ್ಫ್ಲೇಷನ್ ಇಸ್ ನಾಟ್ ದಟ್ ವೆರಿ ವೆಲ್ ಕಂಟ್ರೋಲ್ಡ್. ಸೊ ಹಿಂಗಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಓವರ್ ಅ ಲಾಂಗ್ ಟರ್ಮ್ it actually results in a kind of purchasing power parity, ಸ್ವಲ್ಪ ಪ್ರಾಬ್ಲಮ್ ಬಂದು ಬೇರೆ ಕಂಟ್ರೀಸ್ ಜೊತೆ, ಇಟ್ ರಿಸಲ್ಟ್ಸ್ ಇನ್ ದ ರುಪಿ ವೀಕನಿಂಗ್ ಅಗೇನ್ಸ್ಟ್ ದ ಡಾಲರ್. ಓಕೆ, ದಿಸ್ ಇಸ್ ಆಲ್ಸೋ ಅನದರ್ ರೀಸನ್. ಆ್ಯಂಡ್ CAD, of course, actually if we become net exporters, then CAD problem ಬರೋದಿಲ್ಲ. So for the government it will become a little better. And then also in terms of weaker dollar, so if the dollar itself starts becoming weaker in the global market ಅಂತ ಹೇಳಿದಾಗ rupee, and if rupee has to become a little more stronger, ಅದು rupee stronger ಹೆಂಗಾಗತ್ತೆ ಅಂತ ಹೇಳಿದ್ರೆ with a stable growth, if we should be having a stable GDP growth and our inflationary should be under a very good control. So ಇದೆರಡು ಆದಾಗ and our economic or fundamental macroeconomical fundamentals are all doing good ಅಂತ ಇದ್ದಾಗ ಅವಾಗ we can start moving from this 90 back into about 75-80 ಆ ರೇಂಜ್ಗೆ ವಾಪಸ್ ಬರ್ಲಿಕ್ಕೆ ಚಾನ್ಸಸ್ ಇದೆ. ಸೊ ದೀಸ್ ಆರ್ ಆಲ್ ದ ದಿಸ್ ಥಿಂಗ್. ಆ್ಯಂಡ್ FDI ನೋಡ್ಕೊಂಬಂದರೆ ಇನ್ಫ್ಯಾಕ್ಟ್ ಆ್ಯಕ್ಚುಲಿ I just wanted to share this information. So FDI actually in the year 2021-22 was the all-time high of around $84.8 billion. ಅದಾದಮೇಲೆ ಬೈ 2023-24 ಫಿನಾನ್ಷಿಯಲ್ ಇಯರಲ್ಲಿ ಇಟ್ ಹ್ಯಾಡ್ ಗಾನ್ ಡೌನ್ ಟು $71 billion ಇಳಿದ್ಬಿಟ್ಟಿತ್ತು. ಈಗ ಮತ್ತೆ 2024-25 ಇಟ್ ಹ್ಯಾಸ್ ಗಾನ್ ಬ್ಯಾಕ್ ಟು $81 billion. ಅದಾದಮೇಲೆ ನೀವು ಇವಾಗ ನೋಡಿರ್ಬೋದು ರೀಸೆಂಟ್ ನ್ಯೂಸಲ್ಲಿ Amazon has committed to invest about $35 billion in India. Microsoft is investing about $19.5 billion in India. And then Google is also committed to investing about $15 billion in India. So these all will help FDIs to go beyond $100 billion
ಆಲ್ ಟೈಮ್ ಹೈಗೆ ಹೋಗಲಿಕ್ಕೆ ಚಾನ್ಸಸ್ ಇದೆ. And yeah, so that is basically what I had for today. So basically we don't have to kind of too much worry about the rupee becoming weaker, because ಇದಕ್ಕೊಂದು ಅನಾಲಜಿ ಕೊಡಬೇಕು ಅಂತ ಹೇಳಿದ್ರೆ, ಆ್ಯಂಡ್ ಆರ್ ಬಿ ಐನು ಯಾತಕ್ಕೆ ಆ್ಯಕ್ಚುಲಿ ದೇ ಆರ್ ನಾಟ್ ಇಂಟರ್ವೀನಿಂಗ್ ಎನಿಮೋರ್, ದೇ ಹ್ಯಾವ್ ಲೆಫ್ಟ್ ಇಟ್ ಫಾರ್ ದ ರುಪಿ ಟು ಡಿಸ್ಕವರ್ ದ ಕೈಂಡ್ ಆಫ್ ಮಾರ್ಕೆಟ್ ಡ್ರಿವನ್ ದಿಸ್ ಥಿಂಗ್ ಅಂತ ಹೇಳಿದ್ರೆ, it is just like how actually petrol and diesel ಎಲ್ಲನೂ it has been deregulated. ಸೊ ಯಾಕಂದರೆ ಮುಂಚೆ ಎಲ್ಲ ಏನಾಗಿತ್ತು ಅಂತ ಹೇಳಿದ್ರೆ, ಗೌರ್ಮೆಂಟ್ ವಾಸ್ ಕಂಟ್ರೋಲಿಂಗ್ ದ ಪ್ರೈಸ್ ಆಫ್ ದ ಪೆಟ್ರೋಲ್ ಆ್ಯಂಡ್ ಡೀಸೆಲ್, ಆ್ಯಂಡ್ ಇಟ್ ವಾಸ್ ಎಲ್ಲರಿಗೂ ಆ್ಯಕ್ಚುಲಿ ವಿ ಆರ್ ಗೆಟಿಂಗ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಅಟ್ ಅ ಲೆಸರ್ ಪ್ರೈಸ್ ವೆನ್ ಕಂಪೇರ್ ಟು ದ ಪ್ರೈಸ್ ದಟ್ ದ ಇಂಡಿಯಾ ವಾಸ್ ಬೈಯಿಂಗ್ ಫ್ರಮ್ ಔಟ್ಸೈಡ್. ಅದನ್ನ ಇವಾಗ ಡಿರೆಗ್ಯುಲೇಟ್ ಮಾಡಿಬಿಟ್ಟು ಇಟ್ ಹಸ್ ಬಿಕಮ್ ದ ಮಾರ್ಕೆಟ್ ಪ್ರೈಸಸ್ಸೇ ಬರಲಿ ಅಂತ ಮಾಡಿದಾರಲ್ಲ, ಅದೇ ಥರನೇ ಆ್ಯಕ್ಚುಲಿ ಆರ್ ಬಿ ಐ ಹ್ಯಾಸ್ ಆಲ್ಸೋ ಮೇಡ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ರೈಟ್ ನೌ. ಸೊ ಐ ವುಡ್ ಸೇ ದಟ್ ಆ್ಯಕ್ಚುಲಿ ಟಿಪಿಕಲಿ ಆ್ಯಕ್ಚುಲಿ ಲೈಕ್ ದೆರ್ ಇಸ್ ನಥಿಂಗ್ ಗ್ರೇಟ್ ದಿಸ್ ಥಿಂಗ್ ಇವಾಗ ರುಪಿ 90 ಬ್ರೀಚ್ ಆಗೋಗ್ಬಿಟ್ಟಿದೆ ಅಂತ ಹೇಳಿ ಏನೋ ದೊಡ್ಡ ಇದಿಲ್ಲ, ಬಟ್ ಇಟ್ ಕ್ಯಾನ್ ಆಲ್ಸೋ ಸ್ಟಾರ್ಟ್ ಗೋಯಿಂಗ್ ಬ್ಯಾಕ್ ಟುವರ್ಡ್ಸ್ probably 80 or something like that by doing all this kind of thing. So that's all I had for today. Thank you very much. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.